BJP ಮುಖಂಡರುಗಳ ಪ್ರತಿಕ್ರಿಯೆ. ಯಡಿಯೂರಪ್ಪ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರು ಆಮಂತ್ರಣ ಸಿಕ್ಕರೂ ಹೋಗದೇ ಇರೋದು ದುರ್ದೈವ. ಒಳ್ಳೆ ಕೆಲಸಕ್ಕೆ ಕಲ್ಲು ಹಾಕಿ ಮುಂದೆ ಪಶ್ಚಾತ್ತಾಪ ಪಡ್ತಾರೆ ಇವರು. ಇವಾಗಲಾದರೂ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ CT ರವಿಯವರು ಹೇಳಿದ್ರು. ಶ್ರೀರಾಮ ಹಿಂದೂಗಳನ್ನು ಒಗ್ಗೂಡಿಸ್ತಾನೆ, ಸಿದ್ದರಾಮಯ್ಯನವರು ಹಿಂದೂಗಳನ್ನು ಒಡಿತಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಕಾಂಗ್ರೆಸ್ಸಿಗೆ ಕರೆದಿದ್ದಾರೆ, ಬರೆದಿದ್ರೆ ಬನ್ನಿ, ಇಲ್ಲದೇ ಇದ್ರಿ ಇಲ್ಲ, ಶ್ರದ್ಧೆ ಇದ್ದವರು ಬರ್ತಾರೆ, ಇಲ್ಲದೇ ಇದ್ದವರು ಬರಲ್ಲ ಅಂತ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಈ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡ್ತಿರೋ ಅಕ್ಷಮ್ಯ ಅಪರಾಧ. ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ. ಈಗಲಾದರೂ ಅವರಿಗೆ ರಾಮ ಸದ್ಬುದ್ಧಿಯನ್ನು ಕೊಟ್ಟು ರಾಮ ಹಿಂದೂಗಳನ್ನು ಜೋಡಿಸ್ತಾನೆ. ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ತರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನ ಒಡೆಯೋದ್ರೊಳಗೆ ಎಕ್ಸ್ಪರ್ಟು. ಅವರ ಅಜೆಂಡಾ ಸ್ಪಷ್ಟ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂತ ಅಲ್ಪಸಂಖ್ಯಾತರ ಮತವನ್ನ ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನ ಜಾತಿವಾರು ಒಡಿಬೇಕು. ಇದೇ ತಾನೇ ಅವ್ರ ನೀತಿ. ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸಲಿಲ್ಲ. ನಿಮ್ಗೆ ಕರೆದಿದ್ದೀವಿ, ನೀವು ಬರೋದಿದ್ರೆ ಬರ್ರಿ, ಹೋಗೋರು ಹೋಗ್ತಾರ, ಯಾರಿಗೆ ಶ್ರದ್ಧೆ ಇದ್ದವ್ರು ಹೋಗ್ತಾರ. ನಾವೇ ನಿಮ್ಗೆ ಬರ್ಬೇಕಂತ ಕಂಪಲ್ಸರಿ ಹೇಳಿಲ್ಲಲ್ಲ, ನಾವು ಹೋಗ್ತೀವಪ್ಪ. ಅವ್ರವ್ರಿಗೆ ಯಾರು ಶ್ರದ್ಧೆ ಇದೆ ಅವ್ರು ಹೋಗ್ತಾರ. ಸಿದ್ದರಾಮಯ್ಯನವರು ಅದೇ ಹೇಳಿದ್ನಾರ, ಈ ರೀತಿ ಚಿಲ್ಲರ ರಾಜಕಾರಣ ಮಾಡೋದು, ಅದರಿಂದ ಪ್ರಚಾರ ತೆಗೆದುಕೊಳ್ಳುವಂತದ್ದಕ್ಕೆ ಬಿದ್ದಿದ್ದಾರೆ ಅವರು ತಮ್ಮ 2ನೇ ಅವಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.